ನಮಸ್ಕಾರ ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಡಯನಾ ಕೂರ್ಗ್. ಅನೇಕರಿಗೆ ನಮ್ಮ ದೇಶದಲ್ಲಿ ಒಂದು ಅನುಮಾನ ಇದೆ, ₹5 ನಾಣ್ಯ ರದ್ದಾಗಿದ್ಯಾ ಇಲ್ಲ ಚಲಾವಣೆಯಲ್ಲಿ ಇಲ್ವಾ ಅಂತ. ಯಾಕಂದ್ರೆ ಈ ನಾಣ್ಯ ಮೊದಲಿನ ಹಾಗೆ ಕೈಗೆ ಸಿಗದೇ ಇರೋದೇ ಇದಕ್ಕೆ ಕಾರಣ. ಇನ್ನು ಈ ಅನುಮಾನಕ್ಕೆ ಕೇಂದ್ರ ಸರ್ಕಾರ ಮತ್ತು RBI ಒಟ್ಟಾಗಿ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ. ಸದ್ಯ ಮಾರುಕಟ್ಟೆಯಲ್ಲಿ ಇರುವ ₹5 ನಾಣ್ಯಗಳು ರದ್ದಾಗತ್ತೆ ಅಂತ ಹೇಳಿಕೆಯನ್ನ ಕೂಡ ಕೊಟ್ಟಿದೆ. ಜೊತೆಗೆ 1 ವರ್ಷದಲ್ಲಿ ಎಷ್ಟು ನಾಣ್ಯಗಳನ್ನ ಮುದ್ರಿಸಬೇಕು, ಈ ರೀತಿಯಾದಂತಹ ಅನುಮಾನಗಳಿಗೂ ಕೂಡ ತೆರೆ ಬಿದ್ದಿದೆ. ಇದರ ನಂತರ ಸರ್ಕಾರವು ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ ನಿರ್ದೇಶನ ಕೂಡ ಮಾಡುತ್ತೆ. ತದನಂತರದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ನಾಣ್ಯಗಳನ್ನ ಮುದ್ರಿಸುತ್ತೆ. ಇದರ ನಡುವೆ ₹5 ನಾಣ್ಯ ಇನ್ನು ಮುಂದೆ ಚಲಾವಣೆಯಲ್ಲಿ ಇರೋದಿಲ್ಲ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ನಾಣ್ಯ ಅಥವಾ ನೋಟು ಸ್ಥಗಿತಗೊಂಡಿದ್ರು ಕೂಡ ಅಥವಾ ಬಿಡುಗಡೆಯ ಪ್ರಕ್ರಿಯೆಯಲ್ಲಿದ್ರು ಕೂಡ RBI ಕೇಂದ್ರ ಸರ್ಕಾರದ ಅನುಮೋದನೆಯನ್ನ ಪಡಿಲೇಬೇಕಾಗತ್ತೆ. ಭಾರತೀಯ ರಿಸರ್ವ್ ಬ್ಯಾಂಕ್ಗೆ ಆಗ ಮಾತ್ರ ನಾಣ್ಯಗಳು ಅಥವಾ ನೋಟುಗಳನ್ನ ನಿಷೇಧ ಮಾಡಬಹುದು. ಪ್ರಸ್ತುತ ಭಾರತದಲ್ಲಿ ₹1 ಹಿಡಿದು ₹20 ವರೆಗಿನ ನಾಣ್ಯಗಳು ಚಲಾವಣೆಯಲ್ಲಿ ಇರುತ್ತೆ. 30 ಮತ್ತು ₹50 ನಾಣ್ಯಗಳ ಚಲಾವಣೆ ತರುವ ಬಗ್ಗೆ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ. ಪ್ರಸ್ತುತ ಭಾರತದಲ್ಲಿ ₹1 ಇಂದ ₹20 ವರೆಗಿನ ನಾಣ್ಯಗಳು ಚಲಾವಣೆಯಲ್ಲಿ ಇದೆ. ₹30 ಹಾಗೆ ₹50 ನಾಣ್ಯಗಳ ಚಲಾವಣೆ ತರುವ ಬಗ್ಗೆ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ₹5 ನಾಣ್ಯ ರದ್ದು ಮಾಡುವುದಾಗಿ ಘೋಷಣೆ ಮಾಡಿರೋದು ಭಾರಿ ಸದ್ದು ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಹಾಗೂ ಭಾರತೀಯ ರಿಸರ್ವ್ ಬ್ಯಾಂಕ್ ₹5 ರದ್ದತಿಗೆ ಪ್ರಯತ್ನವನ್ನ ಆರಂಭಿಸಿದೆ ಅಂತ ವರದಿ ಕೂಡ ಆಗಿದೆ. ಆದ್ರೆ ಈ ಕುರಿತು ಇನ್ನೂ ಅಧಿಕೃತ ಘೋಷಣೆ ಹೊರಬಿದ್ದಿಲ್ಲ. ಪ್ರಸ್ತುತ ದೇಶದಲ್ಲಿ 2 ರೀತಿಯ ₹5 ನಾಣ್ಯಗಳು ಲಭ್ಯ ಇದೆ ಎಂಬುದು ಎಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ. ಒಂದು ಹಿತ್ತಾಳೆ, ಮತ್ತೊಂದು ಸಿಲ್ವರ್. ಪ್ರಸ್ತುತ ₹5 ಹಿತ್ತಾಳೆ ನಾಣ್ಯಗಳು ಲಭ್ಯ ಇದೆ. ಆದ್ರೆ ಈಗ ಸಿಲ್ವರ್ ನಾಣ್ಯಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಪ್ರಸ್ತುತ ಕೇಂದ್ರ ಸರ್ಕಾರ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ 2 ಲೋಹದ ₹5 ನಾಣ್ಯಗಳನ್ನು ಮುದ್ರಣ ಮಾಡ್ತಾ ಇಲ್ಲ. ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ಹಿತ್ತಾಳೆಯ ನಾಣ್ಯಗಳೇ ಹೆಚ್ಚು ಕಾಣ ಸಿಗ್ತಾ ಇದೆ. ₹5 ನಾಣ್ಯವನ್ನ ಯಾಕೆ ನಿಲ್ಲಿಸಲಾಯಿತು? ₹5 ಮುಖಬೆಲೆಯ ನೋಟುಗಳನ್ನ ಸ್ಥಗಿತಗೊಳಿಸುವುದರ ಹಿಂದೆ ಏನು ಕಾರಣ ಇದೆ ಎನ್ನುವುದು ಕೂಡ ಸರ್ಕಾರ ಮತ್ತು RBI ತಿಳಿಸಬೇಕಾಗಿದೆ. ಅಲ್ಲದೆ ₹5 ನಾಣ್ಯಗಳಿಂದ ಸುಮಾರು 4 ರಿಂದ 5 ಬ್ಲೇಡ್ಗಳನ್ನ ಮಾಡಬಹುದು ಎಂಬ ವದಂತಿ ಕೂಡ ಹರಿದಾಡ್ತಾ ಇದೆ. ಅದಾದ ನಂತರ ಕೆಲವರು ಈಗಾಗಲೇ ₹5 ನಾಣ್ಯಗಳೊಂದಿಗೆ ಬ್ಲೇಡ್ಗಳನ್ನ ತಯಾರಿಸಲು ಪ್ರಾರಂಭ ಮಾಡ್ತಾ ಇದ್ದಾರಂತೆ. ಇದೇ ₹5 ನಾಣ್ಯಗಳನ್ನ ಮುದ್ರಿಸುವುದು ಸರ್ಕಾರ ಭಾರತೀಯ ರಿಸರ್ವ್ ಬ್ಯಾಂಕ್ ನಿಲ್ಲಿಸೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಈ ಬದಲಾವಣೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್.